ರಾಮಚಂದ್ರ ಪ್ರಭು, ಈ ದುರುಳನ ದುರ್ಬಾಧೆಯನ್ನು ನಾನು ತಾಳಲಾರನು. ನನ್ನ ಸರ್ವಾಪರಾಧಗಳನ್ನು ಮನ್ನಿಸು ಪ್ರಭು. ಇದು ಈ ನನ್ನ ನೀಳವಾದ ಜಡೆಯಿಂದ ಉರುಳನ್ನು ಹಾಕಿಕೊಂಡು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ತಡೆ ತಡೆ ಕೃತ್ಯವಿದು ದುಡುಕದಿರು ತಾಯೇ, ತಡೆ ತಡೆ ಕೃತ್ಯವಿದು ದುಡುಕದಿರು ತಾಯೇ. ಸೋದಳಿರ್ಪಂ ಶ್ರೀರಾಮಚಂದ್ರಂ ಕೆಡುಕದ ಶಾನನ ಶಿರವ ಮುರಿದಿಡುಪಂ ಕ್ಷಿಪ್ರದಳು ಬಂದು ಲಕ್ಷ್ಮಣ ಸಹಿತ ರಾಮಂ ಸುಕ್ಷೇಮಂ. ಅಮ್ಮ, ಶ್ರೀರಾಮ ಲಕ್ಷ್ಮಣರು ನನ್ನ ಒಡೆಯನಾದ ಸುಗ್ರೀವ ರಾಜನ ಬಳಿ
ಕ್ಷೇಮದಿಂದಿರುವರು ತಾಯಿ, ಕ್ಷೇಮದಿಂದಿರುವರು. ಇದೇನು ಆಶ್ಚರ್ಯ! ಈ ಅದ್ಭುತವಾದ ಕಪಿಯಾದರೂ ಯಾವುದು? ಶ್ರೀರಾಮಚಂದ್ರರ ಕುಶಲ ವಾರ್ತೆಯು ಕೇಳಿ ಬರುತ್ತಿದೆಯಲ್ಲ. ರಾಕ್ಷಸ ಮಾಯೆಯಾಗಿರಬಹುದೇ? ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ರಾಮಚಂದ್ರ, ಸ್ವಪ್ನದಲ್ಲಿ ಕಪಿಗಳು ಬಂದರೆ ಅಮಂಗಳಕರವೆಂದು ಹೇಳುವರು ಸ್ವಾಮಿ. ನಿಮಗೆ ಯಾವ ಮಂಗಳವಾಗದಿರಲಿ. ಅಮ್ಮ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ವಾಯುಪುತ್ರನೆಂತಲೂ, ಹನುಮಂತನೆಂತಲೂ, ಮಾರುತಿಯೆಂತಲೂ ಮತ್ತು ಆಂಜನೇಯನೆಂತಲೂ ಕರೆಯುವರು. ಅಮ್ಮ, ತಮ್ಮನ್ನೇ ಹುಡುಕಲೋಸ್ಕರವಾಗಿ ಬಂದ ರಾಮಸೇವಕನ ತಾಯಿ, ಅನ್ಯತಾ ಭಾವಿಸಬೇಡಿ. ಅಮ್ಮ, ಅಂದು ಜನಸ್ಥಾನದಲ್ಲಿ ಆ ದುರುಳನಾದ ರಾವಣನಿಂದ ಅಪಹರಿಸಲ್ಪಟ್ಟ ಜಗನ್ಮಾತೆಯಾದ ಸೀತಾಮಾತೆಯು ತಾವೇ ಆಗಿದ್ದ ಪಕ್ಷದಲ್ಲಿ ಕೆಲವೊಂದು ನಿಜಾಂಶವನ್ನು ತಿಳಿಸಿ ತಾಯಿ. ನಿಮ್ಮೊಡನೆ ಕೆಲವೊಂದು ವಿಚಾರವನ್ನು ನಾನು ಮಾತನಾಡಬೇಕಾಗಿದೆ. ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ಇವನು ಶತ್ರು ಪಕ್ಷದಲ್ಲದವನೆಂದು ತೋರುತ್ತಿದೆ. ಈತನಿಗೆ ನಾನು ನಿಜಾಂಶವನ್ನು ತಿಳಿಸುವೆನು. ಜನಕ ಧರಣೀವರ ಜನಕ ಜನಕ ಧರಣೀವರ ಜನಕ ವರ ಜನಕ ದಶರಥ ವನೀಂದ್ರ ಮಾವ ಇನಿಯ ಕೌಸಲ್ಯ ವರ ತನಯ ಇನಿಯ ಕೌಸಲ್ಯ ವರ ತನಯ ಶ್ರೀರಾಮಚಂದ್ರನ ಅನುಪಮ ವಿನಯ
ಅಯ್ಯ, ಆ ದುರುಳನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆಯು ನಾನೇನಯ್ಯ. ಆಹಾ ಸಾರಾಚಾರೆ ನಮೋಸ್ತುತೆ ಸಾರಾಚಾರೆ ನಮೋಸ್ತುತೆ ಕ್ಷೀರಮೆ ಪರಿಪಾಲೆ ವೈದೇ ಕ್ಷೀರಮೆ ಪರಿಪಾಲೆ ವೈದೇ ಕ್ಷೀರಮೆ ಪರಿಪಾಹಿ. ನಿನಗೆ ಮಂಗಳವಾಗಲಿ. ಆಂಜನೇಯ, ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ಬರುವವರ ಎಲ್ಲರಿಗೂ ಕಿರಿಯನಾಗಿ ಇರುವವರೆಲ್ಲರಿಗೂ ಹಿರಿಯನಾಗಿ ಹೀಗೇ ಇರಬೇಕೆಂದು ತಮ್ಮರಮಣನ ಕೃಪೆಯಿಂದ ಬ್ರಹ್ಮಚರ್ಯ ಆಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮಾರಾಮನ ಅಂತರಂಗ ಭಕ್ತನಾಗಿರುವೆನು ತಾಯಿ. ಹನುಮ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಪಾದ ಸೇವಕನೇ ಆಗಿದ್ದಲ್ಲಿ ನಿನಗೆ ಮಂಗಳವಾಗಲಿ. ಅದಿರಲಿ, ನೀನಾದರೂ ವಾನರನು, ಶ್ರೀರಾಮಚಂದ್ರರು ಲಕ್ಷ್ಮಣರು ನರರು. ಈರ್ವರ ಸಖ್ಯವಾದ ಬಗೆಯಾದರೂ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ವರ್ಣಿಸಿ ಹೇಳಬಲ್ಲೆಯಾ? ಅಗತ್ಯವಾಗಿ ತಾಯಿ. विख्यात विश्वमुनि प्रिय शिष्यतानाये अनुज लक्ष्मणनೊಡಗೊಂಡು ಕಾನನಕ್ಕೆ ಐತಂದು ವಿಕಟ ಧನುಜರನು ಕೊಂದು ಅಮ್ಮ ಹೊರೆದನು ಅಹಲ್ಯೆಯ ಅನ್ನು ರಾಮ ಮಿಥಿಲೆಯ ಬಡಮಟ್ಟ ಮಿಥಿಲೆಯ ಬಡಮಟ್ಟ ಆ ಶಿವಧನುವ ಮುರಿದು ಮೈ ಕರೆಕೊಟ್ಟು ಪರಶು ಗರ್ಭವ ಸುಟ್ಟ ನಮ್ಮ ರಾಮ ನಮ್ಮ ರಾಮ ಪಿತೃವಾಕ್ಯವ ಸಲಿಸೆ ಸತಿ ಅನುಜ ಸಹಕರಿಸೆ ವನವನದಿ ವರಿತಪಿಸೆ ಪಂಚವಟಿಯೊಳು ನೆಲೆಸೆ ರಾಮ
ಸಣ್ಣ ಮೃಗ ಸೀತಾ ಹೆದರಬೇಡ ತಾಯಿ, ಹೆದರಬೇಡ. ಸುಗ್ರೀವ ಸಖನಾಗಿ ಹನುಮತಿಂಕರನಾಗಿ ಎನ್ನಮ್ಮ ನಿನಗಾಗಿ ಕಳುಹಿದನು ಶೋಧನೆಗಾಗಿ. ಅಮ್ಮ, ಈಗಲಾದರೂ ನನ್ನನ್ನು ನಂಬು ಜನನಿ. ಆಂಜನೇಯ, ನಿನ್ನ ಆಶ್ರಮ ಧರ್ಮವಾವುದು? ಅಮ್ಮ, ಬರುವವರೆಲ್ಲರಿಗೂ ಹಿರಿಯನಾಗಿ ಇರುವವರೆಲ್ಲರಿಗೂ ಕಿರಿಯನಾಗಿ ತಮ್ಮ ರಮಣನ ಕೃಪೆಯಿಂದ ಬ್ರಹ್ಮಚರ್ಯ ಆಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮಾರಾಮನ ಅಂತರಂಗ ಭಕ್ತನಾಗಿರುವೆನು ತಾಯಿ. ಆಹಾ ಮಾರುತಿ, ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನೇ ಲಂಘಿಸಿ ಬಂದೆಯಲ್ಲ, ಆಗ ನೀನು ಯಾವ ರೂಪವನ್ನು ಧರಿಸಿ ಬಂದೆ? ಆ ರೂಪವನ್ನು ಪುನಃ ಧರಿಸಬಲ್ಲೆಯ? ಅಮ್ಮ, ಅದನ್ನು ಮಾತ್ರ ಬಯಸಬೇಡಿ ತಾಯಿ. ಅದನ್ನು ನೋಡಿದರೆ ತಾವು ಭಯಗೊಳ್ಳುವಿರಿ. ರಾಮಚಂದ್ರ, ಶ್ರೀರಾಮಚಂದ್ರನ ಪಾದ ಸೇವಕನಾದ ನಿನ್ನ ರೂಪವನ್ನು ನೋಡಲು ಹೆದರುವೆನೆ. ನನ್ನ ಮಾತನ್ನು ನಿರಾಕರಿಸದೆ ನಡೆಸಿಕೊಡು. ತಮ್ಮ ಚಿತ್ತ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಆಂಜನೇಯ, ಸಾಕು ಮಾಡು, ಸಾಕು ಮಾಡು ನಿನ್ನ ಘೋರ ರೂಪವನ್ನು. ನಾನು ನೋಡಲಾರನು. ಶಾಂತವಾದ ಸೌಮ್ಯ ಸ್ವರೂಪವನ್ನು ಪುನಃ ಧಾರಣೆ ಮಾಡು ಮಾರುತಿ. ಅಮ್ಮ, ಹೃದಂಬುಜದಿ ಮುದಂಬಡೆಯ ಸದಂಬದಿ ಕದಂಬ ಕಥೆ. ಹೃದಂಬುಜದಿ ಮುದಂಬಡೆಯ ಸದಂಬದಿ ಕದಂಬ ಕಥೆ. ಬೆದರ ಬೇಡವೇ ಮಾತೆಗೆ ಮಾತೆ ಸದೆಯೇ ಶುಭಾನಿದೆ. ಬೆದರ ಬೇಡವೇ ಮಾತೆ ಮಾತೆ. ಅಮ್ಮ ಅಮ್ಮ ಅಮ್ಮ. ನೀಲಜಾಂಬಗಿ ನಿನ್ನ ವಿರಹ ಬೇಗೆ ಚೀನಿದ ವೀರ ರಾಘವ. ಅಮ್ಮ ಅಮ್ಮ ನೀಲಜಾಂಬಗಿ ನಿನ್ನ ವಿರಹ ಬೇಗೆ ಚೀನಿದ ವೀರ ರಾಘವ. ಅಮ್ಮ ನೀಲಜಾಂಬಗಿ ನಿನ್ನ ವಿರಹ ಬೇಗೆ ಚೀನಿದ ವೀರ ರಾಘವ. ಸಾಲಿತಾನ ವಾರಿಗಳ ಸಾಯಿರಾನ ವಾರಿಗಳ ನಿಧಾರಿಸಿ ಬಲ ತೋರಿಸಿ ಮದಾರಿ ಮೃತವೇರಿಸುವೆ. ನಿಧಾರಿಸಿ ಬಲ ತೋರಿಸಿ ಮದಾರಿ ಮೃತವೇರಿಸುವೆ. ಬೆದರ ಬೇಡವೇ ಮಾತೆ ಮಾಡಿದೆ ಸದೆಯೇ ಶುಭಾನಿದೆ. ಬೆದರ ಬೇಡವೇ ಮಾತೆ ಮಾಡಿದೆ. ಅಮ್ಮ ಅಮ್ಮ. ಗಪದ ಸ ದಸರಿ ಗ ಗರಿ ಸರಿ ಸದ ಸದ ಬಗರಿ ಗ
ಇದೋ ನೋಡು, ನಿನ್ನ ಕಂದನು ನಿನ್ನ ಕಣ್ಣು ಮುಂದೆಯೇ ನಿಂತಿದ್ದಾನೆ. ಹನುಮ, ಈ ಘನತರ ವಿದ್ಯೆಗಳನ್ನೆಲ್ಲ ನೀನು ಯಾರಲ್ಲಿ ಕಲಿತೆ? ಅಮ್ಮ, ಹಿನಮುಖ ಸುರರಲ್ಲಿ ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸಿಸಿ ನಮ್ಮ ಜನನಿ. ಅಮ್ಮ, ಹಿನಮುಖ ಸುರರಲ್ಲಿ ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸಿಸಿದ ನಮ್ಮ ಜನನಿ. ಮಾ, ಅಣು ಮಹದಾಗಲು ಬಲ್ಲೆನು. ಹೌದು ತಾಯಿ, ಅಣು ಮಹದಾಗಲು ಬಲ್ಲೆನು. ಹಣ ಮಹದಾಗಲು ಬಲ್ಲೆನು. ಹನುಮಂತನೆಂಬ ನಾಮಬಹುದು ಶುಭಾಂಗೇ. ಅಮ್ಮ, ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡ ತಾಯಿ. ಅಣು ರೂಪಿಯು ಮಾತ್ ವಿಶ್ವರೂಪವನ್ನು ಸಹ ತಾಳಬಲ್ಲೆನು. ಈಗಲಾದರೂ ನನ್ನನ್ನು ನಂಬು ಜನನಿ. ಮಾರುತಿ, ನನ್ನ ಸ್ವಾಮಿಯ ರೂಪು ಲಾವಣ್ಯಗಳನ್ನು, ಗುಣಗಾಂಭೀರ್ಯಗಳನ್ನು, ಶುಭ ಲಕ್ಷಣಗಳನ್ನು ವರ್ಣಿಸಿ ಹೇಳಬಲ್ಲೆಯಾ? ಅಮ್ಮ, ಲೋಕಮೋಹಕನು ಪರಂಧಾಮನೂ ಆದ ಶ್ರೀರಾಮಚಂದ್ರನ ಗುಣ ಗಾಂಭೀರ್ಯ ಲಕ್ಷಣವನ್ನು ಶಾಸ್ತ್ರ ಫಣಿಗಳುಳ್ಳ ಆದಿಶೇಷನಿಂದಲೇ ಸಾಧ್ಯವಿಲ್ಲದಿರುವಾಗ ಅಮ್ಮ, ಪಾಮರ ಮರ್ಕಟ ನಾನು ತಾಯಿ, ನಾನು ವರ್ಣಿಸಲು ಸಾಧ್ಯವೇ? ಅಮ್ಮ, ಸಾಗರವನ್ನೇ ಶಾಹಿಯನ್ನಾಗಿ ಮಾಡಿ, ಭೂಮಿಯನ್ನೇ ಆಳೆಯನ್ನಾಗಿ ಮಾಡಿ, ಗಣಪತಿಯೇ ಲೇಖಿಸಿದರೂ ಸಹ ಸಾಧ್ಯವಿಲ್ಲದಿರುವಾಗ ಇನ್ನು ಕಾಡಿನಲ್ಲಿ ಗೆಡ್ಡೆಗೆಣಸು ತಿಂದು ಬೆಳೆಯುತ್ತಿರುವ ನಾನು ವರ್ಣಿಸಲು ಸಾಧ್ಯವೇ? ಏನೋ ತಿಳಿದ ಮಟ್ಟಿಗೆ ವರ್ಣಿಸುವೆನು, ಅನ್ಯಥಾ ಭಾವಿಸಬೇಡಿ. ಅಮ್ಮ, ಶ್ರೀರಾಮನ ಶುಭ ಲಕ್ಷಣಗಳ ಅಮ್ಮ, ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದೋಳ್ ಪೇಳಲ ಸದಳವಮ್ಮ. ಮರ್ಕಟ ನಾನೇನು ಬಲ್ಲೆ ಜನನಿ, ರಾಮನ ವರ್ಣಿಸಲು ನನ್ನ ರಾಮನು ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ, ರಾಮನು ಎಂದ ಚೆಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ, ರಾಮನು ಎಂದ ಚೆಲುವನೆ ಅಮ್ಮಯ್ಯ ಕೇಳಮ್ಮ.
ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಅಮ್ಮ ಸಾಮಗಾನ ಪ್ರೇಮ ನಿರುಪಮ 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 ಅಮ್ಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಅಮರ ವಿಕುಲ ಸೋಮನ ರಾಮರ ವಿಕುಲ ಸೋಮನ ಮಗಳಮ್ಮ ತಾನೇ ರಾಮನೋಡಿಂದ ಚಲವನೆ ಅಮ್ಮಯ್ಯ ಅಮ್ಮ ನೀಲಮಣಿಗಳ ಸಾಲು ಕುಂತಳ ಹೌದು ತಾಯಿ ನೀಲಮಣಿಗಳ ಸಾಲು ಕುಂತಳ ಪಾಲ ನೋಡಲು ಬಾಲ ಚಂದಿರ ಹೌದು ತಾಯಿ ನೀಲಮಣಿಗಳ ಸಾಲು ಕುಂತಳ ಬಾಲ ನೋಡಲು ಬಾಲ ನೀಲಮಣಿಗಳ ಸಾಲು ಕುಂತಳ ನೀಲಮಣಿಗಳ ಸಾಲು ಕುಂತಳ ಬಾಲ ನೋಡಲು ಬಾಲ ಚಂದಿರ ಬಾಲ ನೋಡಲು ಬಾಲ ಚಂದಿರ ಪೋಲು ತಿರುವುದು ಬಾಲ ಭಾಗವು ಅಮ್ಮ ಅಮ್ಮ ಪಾಲದಿರುವುದು ಬಾಲ ಭಾಗವು ಪಾಲದಿರುವುದು ಬಾಲ ಭಾಗ ವಿಶಾಲ ವಕ್ಷವಮ್ಮ ಕಮಲಾಕ್ಷಿ ಕೇಳೆ ವಿಶಾಲ ವಕ್ಷವಮ್ಮ ಕಮಲಾಕ್ಷಿ ಕೇಳೆ ಶ್ರೀರಾಮನೋ ಎಂತ ಚೆಲುವನೆ ಅಮ್ಮಯ್ಯ ಕೇಳಮ್ಮ ನಾಯಿ ರಾಮನೋ ಎಂದ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾನೇ ರಾಮನೋ ಎಂತ ಚೆಲುವನೆ ಅಮ್ಮಯ್ಯ ಚೆಲುವ ಅಮ್ಮಯ್ಯ ಚೆಲುವ ಅಮ್ಮಯ್ಯ ಆ
ಶ್ರೀರಾಮಚಂದ್ರರು ನೀವು ಜಲಕ್ರೀಡೆ ಆಡುವ ಸಮಯದಲ್ಲಿ ಶ್ರೀರಾಮಚಂದ್ರರು ನೀರನ್ನು ಕಲಕುತ್ತಾ 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 ಈ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದರಂತೆ, ಸತ್ಯವೇ ತಾಯಿ? ಸತ್ಯ ಮಾರುತಿ. ಅಮ್ಮ, ವಾಮಾಂಗ್ರಿಯಲ್ಲಿ ವಸುದಳವೆಂಬ ಚಿಹ್ನೆ ಇರುವುದಂತೆ, ನಿಜವೇ ತಾಯಿ? ನಿಜ ಮಾರುತಿ. ಅಮ್ಮ, ಮುಂಗೈಯ ಮೇಲೆ ಮತ್ಸಲಾಂಛನವೆಂಬ ಚಿಹ್ನೆ ಇರುವುದಂತೆ, ಯಥಾರ್ಥವೇ ತಾಯಿ? ಹೌದು ಮಾರುತಿ. ಅಮ್ಮ, ಕಾಕಾಸುರನ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕೆಂದು ಶ್ರೀರಾಮಚಂದ್ರನು ಹೇಳಿ ಕಳಿಸಿದ್ದಾನೆ ತಾಯಿ. ಈಗಲಾದರೂ ನನ್ನನ್ನು ನಂಬು ಜನನಿ. ಈತನು ಎಷ್ಟು ನಯವಿನಯವಾಗಿ ಹೇಳಿದರು ನನಗೆ ನಂಬಿಕೆಯೇ ಸಾಲದಾಗಿದೆ. ಈತನನ್ನು ನಾನು ಹೇಗೆ ನಂಬಲಿ? ಸತ್ಯ, ನಾನಾ ರಾಕ್ಷಸರ ಮಧ್ಯೆಯಲ್ಲಿ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸುತ್ತಿರುವ ನೀವು ನನ್ನ ಮೇಲೆ ನಂಬಿಕೆ ಬರಲು ಸಾಧ್ಯವಿಲ್ಲ. ಏನು ಮಾಡಲಿ? ಹಾ, ಮರೆತಿದ್ದೆನು. ಅಮ್ಮ, ಎಲ್ಲಿ? ಏನದು? ರಾಮಮುದ್ರಿಕೆ ತಾಯಿ. ಎಲ್ಲಿ? ಕೊಡು ನೋಡೋಣ. ಕೊಡು ಎಂದ ಮಾತ್ರಕ್ಕೆ ಕೊಟ್ಟು ಬಿಡುವ ಮಂಗನನಲ್ಲಮ್ಮ ಈ ಹನುಮಂತನು. ಮತ್ತೇನು ಹೇಳಬೇಕು ಮಾರುತಿ? ಹೆತ್ತ ತಾಯಿ ತನ್ನ ಮಗನನ್ನು ಕರೆಯುವ ರೀತಿಯಲ್ಲಿ ಮಗು, ಮಾರುತಿ ಎಂದು ಸಂಬೋಧಿಸಬೇಕು ತಾಯಿ. ಮಗು, ಮಾರುತಿ, ಕೊಡೋ. ಶ್ರೀರಾಮಚಂದ್ರನ ಮುದ್ರಿಕೆಯನ್ನು ಕಂಡು ನನ್ನ ಸ್ವಾಮಿಯನ್ನೇ ಕಂಡಷ್ಟು ಸಂತೋಷವಾಯಿತು. ಧನ್ಯಳಾದೆನು. ಮುದ್ರಿಕೆಯನ್ನು ತಂದುಕೊಟ್ಟು ಮಹದುಪಕಾರವನ್ನು ಮಾಡಿದೆ. ಪ್ರತಿಯಾಗಿ ನಿನಗೆ ಕೊಡಲು ನನ್ನ ಬಳಿ ಏನೂ ಇಲ್ಲವಲ್ಲ. ಏನನ್ನು ಕೊಡಲಿ ಮಾರುತಿ? ಅಮ್ಮ, ಸದಾ ಸರ್ವದಾ ನಿಮ್ಮ ಭಕ್ತನಾಗಿರುವಂತೆ ಅನುಗ್ರಹಿಸಿ ತಾಯಿ. ಶ್ರೇಯೋವಂತು ಬಾಳೈ ವಾಯುನಂದನ, ಶ್ರೇಯೋವಂತು ಬಾಳೈ ವಾಯುನಂದನ, ಆಯುಷ್ಮಾಂತನಾಗೋ ಜಯಶಾಲಿಯಾಗೋ. ಮಾರುತಿ, ಆಯುಷ್ಮಾಂತನಾಗೋ ಜಯಶಾಲಿಯಾಗೋ ವಾಯುನಂದನ, ಶ್ರೇಯೋವಂತು ಬಾಳೈ ವಾಯುನಂದನ, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಚಿರಂಜೀವಿಯಾಗೋ ಚಿರಕಾಯನಾಗೋ. ಚಿರಂಜೀವಿಯಾಗೋ ಚಿರಕಾಯನಾಗೋ ವಾಯುನಂದನ, ಶ್ರೇಯೋವಂತು ಬಾಳೈ ವಾಯುನಂದನ, ವಾಯುನಂದನ. ಚಿರಂಜೀವಿಯಾಗಿ ಬಾಳು ಕಂದ, ನಿನಗೆ ಮಂಗಳವಾಗಲಿ. ಧನ್ಯನಾದೆನು. ಅಮ್ಮ, ಮಾರುತಿ? ತಮ್ಮನ್ನು ಕಂಡ ಕುರುಹಿಗಾಗಿ ಯಾವುದಾದರೂ ಒಂದು ಅಭಿಜ್ಞಾನ ವಸ್ತುವಿದ್ದರೆ ಕೊಡು ತಾಯಿ. ಓಹೋ, ಮರೆತಿದ್ದೆನು. ಇದು ಈ ಚೂಡಾಮಣಿಯನ್ನು ನನ್ನ ಶ್ರೀರಾಮಚಂದ್ರನಿಗೆ ಅರ್ಪಿಸಿ ಇನ್ನೊಂದು ಮಾಸದೊಳಗಾಗಿ ಈ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂದು ನನ್ನ ಸ್ವಾಮಿಗೆ ಹೇಳಿಬಿಡು ಮಾರುತಿ. ಇಲ್ಲದಿದ್ದ ಪಕ್ಷದಲ್ಲಿ ಅಗ್ನಿ ಪ್ರವೇಶ ಒಂದೇ ಈ ಸೀತೆಯ ಮುಂದಿನ ಗುರಿ ಎಂದು ನನ್ನ ಸ್ವಾಮಿಗೆ ತಿಳಿಸು ಮಾರುತಿ. ವೀರರಮಣಿಯಾದ ನೀವು ಇಂತಹ ಮಾತುಗಳನ್ನು ಆಡಬಾರದು ತಾಯಿ. ಅಮ್ಮ, ನಾನು ಸೀತಾನ್ವೇಷಣ ಕಾರ್ಯವಾಗಿ ಹೊರಟ ನಾನು
ತಮ್ಮನ್ನು ನೋಡುವವರೆಗೂ ಯಾವುದೇ ಫಲಾಹಾರದಿಗಳನ್ನು ಭುಂಜಿಸುವುದಿಲ್ಲವೆಂದು ಶ್ರೀರಾಮಚಂದ್ರನ ಪಾದದಾಣೆ ಇಟ್ಟಿದ್ದೆನು ತಾಯಿ. ತಮ್ಮನ್ನು ನೋಡಿದ ಮೇಲಾದರೂ ಹಸಿವು ತೃಷೆಗಳಾದರೂ ಬಹಳವಾಗಿ ಬಾಧಿಸುತ್ತಿದೆ. ತಾವು ಅಪ್ಪಣೆ ಕೊಟ್ಟರೆ ಇಲ್ಲೇ ಕೊಳೆತು ಕೆಳಗೆ ಬಿದ್ದಿರುವ ಕೆಲವು ಫಲಹಾರಗಳನ್ನು ಭುಂಜಿಸಿ ಹೋಗುತ್ತೇನೆ. ಮಾರುತಿ, ಇಲ್ಲಿನ ರಕ್ಕಸರಾದರೂ ಬಹಳ ದೂರ್ತರು. ಯಾರ ಕಣ್ಣಿಗೂ ಕಾಣದಂತೆ ಇಲ್ಲೇ ಕೆಳಗಡೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ಭುಂಜಿಸು. ಹಾ, ಯಾವ ಗಲಭೆಯನ್ನು ಮಾಡಕೂಡದು. ಇಲ್ಲ ತಾಯಿ. ಅಮ್ಮ, ಕಪಿಗಳು ಭುಂಜಿಸುವುದನ್ನು ತಾವು ನೋಡಬಾರದು. ಸ್ವಲ್ಪ ಮರೆಯಾಗಿರಿ. ಹಾಗೆ ಆಗಲಿ ಮಾರುತಿ. ಮೃತ್ಯುವಾಗಿ ಬಂದ ನಾನು ಶತ್ರುಗಳಿನ ಬಲಾಬಲಗಳನ್ನು ತಿಳಿಯದೆ ಹೋಗುವುದು ವೀರೋಚಿತವಲ್ಲ. ಆದ್ದರಿಂದ ಈ ರಾಕ್ಷಸರಿಗೆ ಪ್ರಿಯವಾದ ಅಶೋಕವನವನ್ನು ಹಾಳು ಮಾಡಿದರೆ ಇಲ್ಲಿನ ಸೇವಕರು ಆ ರಾವಣನ ಬಳಿಗೆ ನನ್ನನ್ನು ಕರೆದೊಯ್ಯುವರು. ಆಗ ಆತನಿಗೆ 2 ಹಿತೋಕ್ತಿಗಳನ್ನು ಹೇಳಿ ಇಲ್ಲಿಂದ ಹೊರಟು ಹೋಗುತ್ತೇನೆ. ಶುದ್ಧ ಬ್ರಹ್ಮ ಪರಾತ್ಮಕ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ, ಶೇಷಕಲ್ಪ ಸುಖ ನಿದ್ರಿತ ರಾಮ, ಬ್ರಹ್ಮಾದಿಮರ ಪ್ರಾರ್ಥಿತ ರಾಮ. ಶುದ್ಧ ಬ್ರಹ್ಮ ಪರಾತ್ಮಕ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ, ಶೇಷಕಲ್ಪ ಸುಖ ನಿದ್ರಿತ ರಾಮ, ಪ್ರಾರ್ಥಿತ ರಾಮ, ಚಂಡ ಕಿರಣ ಕುಲಮಂಡಲ ರಾಮ, ಶ್ರೀಮದ್ ದಶರಥ ನಂದನ ರಾಮ, ಕೌಸಲ್ಯ ಸುಖವರ್ಧನ ರಾಮ, ವಿಶ್ವಾಮಿತ್ರ ಪ್ರಿಯಧನ ರಾಮ, ಘೋರ ತಾಟಕಿ ಘಾತಕ ರಾಮ, ಮಾರೀಚಾದಿ ನಿಪಾತಕ ರಾಮ, ಕೌಶಿಕ ಮುನಿ ಸಂರಕ್ಷಕ ರಾಮ, ಅಗಣಿತ ಗುಣಗಳ ಪ್ರಾರ್ಥಿತ ರಾಮ. ರಾಮ ರಾಮ ಜಯ ರಾಜ ರಾಮಂ, ರಾಮ ರಾಮ ಜಯ ಸೀತಾರಾಮ, ರಾಮ 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 ಸೀತಾರಾಮ, ರಾಮ ರಾಮ ಸೀತಾರಾಮ, ರಾಮ ರಾಮ ರಾಮ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾಯಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾಯಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ, ಮಂಗಳಕರ ವಿನಾಶಿನೇ, ಮಂಗಳಕರ ವಿನಾಶಿನೇ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾಯಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ. जय छाया भानु कला संघ की जय छाया भानु कला संघ जय श्री रामचंद्र प्रभु की जय हनुमान की जय कृष्ण स्वामी की जय सीता माता की जय भक्त मंडली की जय भगवान की भूमि की जय कर्नाटक माता की जय मास्टर की जय